ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾಗೇಂದ್ರಗೆ ಶೀಘ್ರದಲ್ಲೇ ಸಚಿವ ಸ್ಥಾನ. ಡಿಕೆಶಿ ಉತ್ತರ ಕರ್ನಾಟಕಕ್ಕೆ ಶಕ್ತಿ ತುಂಬಲು ಸಮಾವೇಶ. ಸಚಿವನಾಗಲು ಅರ್ಹತೆ ಹೊಂದಿದ ಶಾಸಕ ನಾಗೇಂದ್ರಗೆ ಶೀಘ್ರದಲ್ಲೇ ಸಚಿವ ಸ್ಥಾನ ನೀಡಲು ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸಪೇಟೆಯಲ್ಲಿ ಸರ್ಕಾರದ 2ನೇ ವರ್ಷಾಚರಣೆಯ ಸಮಾವೇಶದ ಪೂರ್ವ ಸಿದ್ಧತೆ ಪರಿಶೀಲಿಸಲು ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನ್ಯಾಯಾಲಯದಿಂದ ಆರೋಪ ಮುಕ್ತಾಯವಾಗಿರುವ ನಾಗೇಂದ್ರ ಸಚಿವನಾಗಲು ಅರ್ಹರಾಗಿದ್ದು ಸರ್ಕಾರ ಅತಿ ಶೀಘ್ರದಲ್ಲಿಯೇ ನಿರ್ಧಾರ ಕೈಗೊಳ್ಳುವ ಮೂಲಕ ಸರ್ಕಾರ ಈ ಭಾಗಕ್ಕೆ ಸಚಿವ ಸ್ಥಾನದ ನ್ಯಾಯ ಸಲ್ಲಿಸಲಿದೆ ಎಂದರು. ಕ್ರಾಂತಿಕಾರಿ ರಥಯಾತ್ರೆ ಮಂಗಳವಾರ ಸಿರುಗುಪ್ಪಕ್ಕೆ ಕಾಲಿಟ್ಟಿತ್ತು. ಮಾದಿಗ ಸಮುದಾಯದ ಒಳ ಮೀಸಲಾತಿಗಾಗಿ ರಾಜ್ಯಾದ್ಯಂತ ಕ್ರಾಂತಿಕಾರಿ ರಥಯಾತ್ರೆಯನ್ನ ಸಿರುಗುಪ್ಪ ತಾಲೂಕಿನ ಮಾದಿಗ ಸಮಿತಿ ಸ್ವಾಗತಿಸಿ ತಾಲೂಕಿನ ಮಣ್ಣೂರು, ನಡುವಿ, ನಿಟ್ಟೂರು, ಕೆಂಚನಗುಡ್ಡ ಮಾರ್ಗದಿಂದ ಬಂದು ಮಾದಿಗ ಸಮುದಾಯದ ಹಿರಿಯರು, ಯುವಕರು ಸೇರಿ ಮೂಲಕ ಪಟ್ಟಣಕ್ಕೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಡಾ ಕೊಡ್ಲೆ ಮಲ್ಲಿಕಾರ್ಜುನ, ಧರ್ಮವೀರ ವಕೀಲ ಮುನಿಸ್ವಾಮಿ, ಎಚ್.ಬಿ. ಗಂಗಪ್ಪ, ಮಾದಿಗ ಸಮಾಜದ ಎಲ್ಲ ಯುವಕರು, ಹಿರಿಯರು ಇದ್ದರು. ರೈಲ್ವೆ ಮಾರ್ಗ ನಿರ್ಮಾಣ ವಿರೋಧಿಸಿ ಪ್ರತಿಭಟನೆ. ಜಿಂದಾಲ್ ಕಾರ್ಖಾನೆಯ ಸರಕು ಸಾಗಣೆಗಾಗಿ ನಿರ್ಮಿಸಲು ಉದ್ದೇಶಿಸಿರುವ ರೈಲ್ವೆ ಮಾರ್ಗ ವಿರೋಧಿಸಿ ಇಂದು ನಗರದಲ್ಲಿ ತಾಲೂಕಿನ ವಿವಿಧ ಗ್ರಾಮ ರೈತರು ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಅವರಿಗೆ ಮನವಿ ಸಲ್ಲಿಸಿದರು. ಜಾಗನೂರು, ಬೀಡಿಹಳ್ಳಿ, ಸಿರವಾರ, ಕಪ್ಪಗಲ್ಲು, ಶ್ರೀಧರಗಡ್ಡೆ, ಬಾಲಾಜಿನಗರ ಕ್ಯಾಂಪ್, ಲಕ್ಷ್ಮೀನಗರ ಕ್ಯಾಂಪ್, ಸೋಮಸಂದ್ರ ಮುಂತಾದ ಗ್ರಾಮಗಳ ಜನತೆ ನಗರದ ನಾರಾಯಣರಾವ್ ಪಾರ್ಕ್ ಬಳಿ ಸೇರಿ ಇಲ್ಲಿಂದ ಡಿಸಿ ಕಚೇರಿಗೆ ಪ್ರತಿಭಟನೆಯಲ್ಲಿ ತೆರಳಿ ಮನವಿ ಸಲ್ಲಿಸಿದರು.